ಚಿಕ್ಕಬಳ್ಳಾಪುರದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಮಗನಿಗೆ ಚಾಕುವಿನಿಂದ ಇರಿಯಲಾಗಿದೆ. ಮಗನಿಗೆ ಚಾಕುವಿನಿಂದ ಇರಿದಿದ್ದನ್ನು ನೋಡಿದಂತಹ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನವೀನ್ ಎಂಬಾತನ ಕುತ್ತಿಗೆಗೆ ಶಿವಣ್ಣ ಎಂಬಂತಹ ವ್ಯಕ್ತಿ ಚಾಕುವಿನಿಂದ ಇರಿದಿದ್ದಾನೆ. ನವೀನ್ಗೆ ಚಾಕು ಇರಿದು ಆ ಗಾಯವನ್ನು ಕಂಡು ತಾಯಿಗೆ ಹೃದಯಾಘಾತವಾಗಿದೆ. ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ತಾಯಿ ಯಶೋಧ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಬಳಿ ಸಂಬಂಧಿಕರ ಗೋಳಾಟ, ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಕಡೆ ಮಗನಿಗೆ ಚಾಕು ಇರಿದಿರುವಂಥದ್ದು, ನವೀನ್ ಅಂಥೇಳಿ ಆತನ ಹೆಸರು. ಮತ್ತೊಂದು ಕಡೆ ಈ ಮಗನಿಗೆ ಚಾಕು ಇರಿದಂತಹ ಆ ದೃಶ್ಯವನ್ನು ನೋಡಿದಂತಹ ತಾಯಿಗೆ ಸ್ಥಳದಲ್ಲಿಯೇ ಹೃದಯಾಘಾತವಾಗಿರುವಂಥದ್ದು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗ ಮಧ್ಯೆಯೇ ತಾಯಿ ಉಸಿರನ್ನು ಚೆಲ್ಲಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಗ್ರಾಮ ಸಾಕ್ಷಿಯಾಗಿದೆ. ಇನ್ನು ತಾಯಿ ಮೃತಪಡ್ತಾ ಇದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಹಿಂಗೆ ಹಾಲು ಎತ್ಕೊಂಡು ಹೋಗ್ತಾ ಇದ್ರೆ ಅಣ್ಣ ಅಲ್ಲಿ ನಿಂತ್ಕೊಂಡಿದ್ರು ಅವ್ರ ಮನೆ ಹತ್ರ. ಹಿಂದ್ಗಡೆಯಿಂದ ಮುಚ್ಚೆತ್ಕೊಂಬಂದು ಹಿಂಗೆ ಹಾಕಿದ್ರು. ಫಸ್ಟು ನಮ್ಮ ಮಾವ ಹಿಂಗೆ ಹಿಂದೆ ತಿರ್ಬಿಟ್ಟು ಓಡೋದ್ರು. ಅರ್ಧ ಊರ ಎಂಟಾರ್ಸ್ಕೊಂಡು ಹೋದ್ರು, ಹಾಕಕ್ಕೆ ಹೋದ್ರು. ತಿರ್ಗಿ ನಮ್ಮ ಮಾವ ಅದು ಯಾರೋ ಮಾವ ಓಡೋಗ್ಬಿಟ್ಟು ಅದು ಯಾರೋ ಮನೆಗೆ ಮುಚ್ಚಿಕೊಂಡು ಬಾಕ್ಲಾಕೊಂಡ್ಬಿಟ್ರಿ. ಇವರೆಲ್ಲರೂ ಬಂದು ಇವ್ರು ಹಿಡ್ಕೊಂಡು ಹೋದ್ರು. ಮತ್ತೆ ನಮ್ಮ ಅಮ್ಮ ಓಡ್ ಬರ್ತಾ ಇದ್ರೆ ನಮ್ಮ ತಾತ ನಮ್ಮ ಅಪ್ಪನ ಬರ್ಕೊಟ್ಟಿರೋ ಜಮೀನು ಯೋಗ್ಯತೆ ಇದ್ದು ಕಷ್ಟ ಬಿದ್ದು ಸಂಪಾದನೆ ಮಾಡ್ಕೋಬೇಕಾಗಿತ್ತು. ನಮ್ಮ ಜಮೀನಾಗ ಬಂದು ನಮ್ಮ ಅಮ್ಮನ ಸಾಯ್ಸಕ್ಕವ್ರೆ. ನನ್ನ ತಮ್ಮನಿರೋದು ನಮ್ಗೊಬ್ರು. ನಾವು 5 ಜನ ಮಕ್ಕಳು. ನಮ್ಮ ಅಮ್ಮನಕ ತಾಯಿ ತಂದೆಕ ಎಷ್ಟು ಪ್ರಾಣ ಮಕ್ಕಳು ಅಂದ್ರೆ. ಇವಾಗ ನಮ್ಮ ಮದುವೆಗಳು ಮಾಡಿ ಬೇರೆಯವ್ರ ಮನೆಗೆ ಕೊಟ್ಟವ್ರೆ. ಯಾರಾಗ್ತಾರೆ? ತಾಯಿ ಇಲ್ದಿದ್ರೆ ಯಾರಾಗ್ತಾರೆ? ಇವಾಗ ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು ಅವರು. ನಮ್ಮ ಅಮ್ಮನ ಪ್ರಾಣ ತಕ್ಕೊಡ್ಬೇಕು. ಒಂದು ಪ್ರಾಣ ಅವ್ರ ಹೆಂಡತಿ ಮಕ್ಕಳು ಅವ್ರ ಅಮ್ಮನ್ನ ಅವ್ರನ್ನ ಫಸ್ಟ್ ಅವ್ರ ಮನೆಗಳಾಗಿರೋ ಒಂದು ಸಾಯಿಸ್ ಜಮೀನ್ ನಮ್ಮ ಜಮೀನ ನಮ್ದು ಅಂತ ಇದು ಮಾಡ್ತಾ ಇದ್ರು. ನಮ್ಮ ತಾತ ನಮ್ಮ ಅಪ್ಪಗೆ ಬರ್ಕೊಟ್ಬಿಟ್ಟವ್ರೆ. ಇವಾಗ ಅದು ಗಲಾಟೆದಲ್ಲೇ ಐತೆ, ಕೋರ್ಟ್ಗೆ ಹಾಕಿದೀವಿ. ಅದಕ್ಕೆ ಅದನ್ನ ಒಳಗಡೆ ಇಟ್ಕೊಂಡು ಈ ತರ ಮಾಡಿರೋ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುದ್ದುಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಆಸ್ತಿ ಜಗಳದಲ್ಲಿ ಈಗ ಯಶೋಧಮ್ಮ ಅವರ ಪ್ರಾಣ ಹೋಗಿರುವಂತಹದ್ದು ಏನಾಯ್ತು, ಹೇಗಾಯ್ತು ಅಂತ ಹೇಳಿದು? ಖಂಡಿತ ಪ್ರೇಮ್, ಚಿಕ್ಕಬಳ್ಳಾಪುರ ತಾಲೂಕಿನ ಕೋರೇನಹಳ್ಳಿ ಅಂತೇಳಿ ಅಲ್ಲಿ 3 ಎಕರೆ 35 ಗುಂಟೆ ಜಮೀನು. ಆ ಜಮೀನಿನಲ್ಲಿ ಕಳೆದ 2 ವರ್ಷಗಳಿಂದ 2 ಕುಟುಂಬಗಳ ಮಧ್ಯೆ ವಿವಾದ. ಅಂದ್ರೆ ಈಗೇನು ನವೀನ್ ಇದ್ದಾನೆ, ನವೀನ್ ಕುಟುಂಬ ಮತ್ತೆ ಶಿವಣ್ಣ ಅಂತ ಹೇಳಿದ್ರೆ ಅವರ ಅಣ್ಣ ತಮ್ಮಂದ ನಡುವೆ ಜಗಳ ಇತ್ತು, ವಿವಾದ ಇತ್ತು. ಕಾರಣ ಯಾಕಂದ್ರೆ 3 ಎಕರೆ ಜಾಗದಲ್ಲಿ ಈ ನವೀನ್ ಏನಿದ್ರೆ ಅವರೇ ಪೊಸಿಷನ್ ಅಲ್ಲಿ ಇರೋದು, ಮತ್ತೆ ಒಂದಷ್ಟು ಜಾಗದಲ್ಲಿ ಈ ಶಿವಣ್ಣ ಅವರು ಪೊಸಿಷನ್ ಇದೆ. ಈ ವಿವಾದದಿಂದ ಈಗ ಇತ್ತೀಚೆಗೆ ಗುಡಿಬಂಡೆಯ ನ್ಯಾಯಾಲಯದ ಮೆಟ್ಟಿಲನ್ನ ಏರಿತ್ತು. ಹಾಗಾಗಿ ನ್ಯಾಯಾಲಯ ಈಗ ಶಿವಣ್ಣ ಏನಿದ್ರೆ ಅವರ ಅಣ್ಣ ತಮ್ಮಂದರಿಗೆ ಒಂದಷ್ಟು ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಅಂದ್ರೆ ನ್ಯಾಯಾಲಯಕ್ಕೆ ಹಾಜರಾಗಿ ನಿಮ್ಮ ವಾದವನ್ನ ಮಂಡಿಸಿ ಅನ್ನುವಂತ ಕಾರಣಕ್ಕೆ. ಹಾಗಾಗಿ ಈಗ ಅದು ಒಂದಷ್ಟು ವಿವಾದ ಏನಿತ್ತು, ಒಂದು ರೀತಿ ಸಣ್ಣದಾದ ಕಿಡಿ ಒತ್ಕೊಂಡಿತ್ತು. ಹಾಗಾಗಿ ಇವತ್ತು ಶಿವಣ್ಣ ಏನಿದೆ ಆತ ಶಿವಣ್ಣ ಈ ನವೀನ್ ಸಂಜೆ ಹಾಲು ಹಾಕ್ಲಿಕ್ಕೆ ಅಂತೇಳಿ ಡೈರಿಗೆ ಬರುವಂತಹ ಸಂದರ್ಭದಲ್ಲಿ 6-6:30 ಸುಮಾರಿಗೆ ಹಿಂಬದಿಯಿಂದ ಬಂದು ಮಚ್ಚಿನಿಂದ ಏಕಾಏಕಿ ಕುತ್ತಿಗೆಗೆ ಬೀಸಿದ್ದಾನೆ. ಆ ಸಂದರ್ಭದಲ್ಲಿ ಮಚ್ಚಿನ ತುದಿ ಏನಿತ್ತು ಅದು ಕುತ್ತಿಗೆಗೆ ಬಹಳಷ್ಟು ಗಂಭೀರ ತರನಾದ ಗಾಯವನ್ನ ಮಾಡಿದೆ. ಆದ್ರೆ ಆತನ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದ್ರೆ ಆತನಿಗೆ ಆದಂತಹ ಗಾಯವನ್ನ ಕಂಡು ವಿಷಯವನ್ನ ತಿಳಿದಂತ ತಾಯಿ ಕೂಡ ಆತನ ರಕ್ಷಣೆಗೆ ಧಾವಿಸ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಗ್ರಾಮಸ್ಥರು ಮತ್ತೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಹಾಗಾಗಿ ಆ ಇಬ್ಬರನ್ನ ಕೂಡಲೇ ಕೂಡ ಒಂದು ಕಾರಿನ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತರುವ ಕೆಲಸ ಆಗುತ್ತೆ. ಆದ್ರೆ ಆಸ್ಪತ್ರೆಗೆ ಬರುವಷ್ಟರಲ್ಲಿ ತಾಯಿ ತೀರ್ಕೊಂಡಿದ್ದಾಳೆ ಅಂತಕ್ಕಂಥ ಮಾತನ್ನ ವೈದ್ಯರು ಹೇಳ್ತಾರೆ. ಆಕೆಗೆ ಹೃದಯಾಘಾತ ಆಗಿರ್ಬೋದು ಅನ್ನುವಂತ ಅಂಶವನ್ನ ವೈದ್ಯರು ಇಲ್ಲಿ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಗನಿಗೆ ಆದಂತ ಗಾಯವನ್ನ ನೋಡಿದಂತ ತಾಯಿ ನಿಜಕ್ಕೂ ಕೂಡ ಸಾವನ್ನಪ್ಪಿರುವಂತ ದೃಶ್ಯ ನೋಡಿ ಎಲ್ಲರೂ ಕೂಡ ಒಂದು ರೀತಿ ಅಳುವಂತ ಸನ್ನಿವೇಶ. ಮತ್ತೆ ಈಕೆಗೆ 1 ಮಗು ಮತ್ತೆ 4 ಜನ ಹೆಣ್ಣು ಮಕ್ಕಳು. ಆ ವಿಷಯ ತಿಳಿದಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆಸ್ಪತ್ರೆ ಬಳಿ ಧಾವಿಸಿದ್ರು. ಅವರ ಸಂಬಂಧಿಕರು ಬಂದಿದ್ರು. ಅವರ ಗೋಳಾಟ ಅಂತ ಮುಗಿಲು ಮುಟ್ಟಿತ್ತು. ಮತ್ತೊಂದ್ ಕಡೆ ಈಗ ಘಟನೆ ನಂತರ ಈಗ ಏನು ಹಲ್ಲೆ ಮಾಡಿದ್ದಾನೆ ಶಿವಣ್ಣ ಅಂತ ಆತ ಪರಾರಿಯಾಗಿದ್ದಾನೆ. ಹಾಗಾಗಿ ಆತನ ಬಂಧನಕ್ಕೆ ಈಗ ಪೊಲೀಸರು ಕೂಡ ಕ್ರಮ ವಹಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ.